ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಎಷ್ಟೊತ್ತಿಗೆ ನಿಮ್ಮೂರು ರೀಚ್ ಆಗ್ತೀನೋ ಅನ್ನಿಸ್ತಿದೆ ಹುಡುಗಿ ನನಗೆ. ನಾನು ಅಲ್ಲಿಗೆ ಬಂದರೆ ಅಜ್ಜಿ ಪಕ್ಕಾ ಸಿಟ್ಟು ಮಾಡ್ಕೊಳ್ತಾರೆ. ಆದರೆ ಪರವಾಗಿಲ್ಲ, ಅವ್ರನ್ನ ಹೆಂಗೋ ಕೂಲ್ ಮಾಡ್ಕೊಳ್ತೀನಿ. ನೀನು ಅಜ್ಜಿಗೆ ಇಷ್ಟ ಆದರೆ ಸಾಕು. ಇಷ್ಟ ಆಗ್ತೀಯ ಅಂತ ಮನಸ್ಸು ಹೇಳ್ತಿದೆ, ಆದರೂ ಯಾಕೋ ಟೆನ್ಷನ್ ಆಗ್ತಾ ಇದೆ. ನೀನು ಅಜ್ಜಿಗೆ ಇಷ್ಟ ಆಗಿ ನೀನೇ ನಮ್ಮ ಮನೆ ಸೊಸೆ ಆಗಿ ಒಟ್ಟಿನಲ್ಲಿ ನೀನು ನಂಗೆ ಸಿಗ್ತೀಯ ಅಲ್ವಾ ಹುಡುಗಿ? ಸಿಕ್ಕಾಕೊಬಿಟ್ನಲ್ಲ ದೇವ್ರೇ. ಏನೋ ನನ್ನ ಮಗಳು ಪದ್ಮಿನಿ ಡ್ಯಾನ್ಸ್ ಏನವ ಹೇಳ್ತಿದ್ದೆ ನೀನು? ಹೇ ನಯನ, ಪದ್ಮಿನಿದೆಲ್ಲ ಡ್ಯಾನ್ಸ್ ಇದೆ. ಹೇ ಅಂಕಲ್, ನಾನು ನೀತು ಅಂತ ಹೇಳಕ್ ಹೋಗಿ ಪದ್ಮಿನಿ ಅಂತ ಹೇಳ್ಬಿಟ್ಟೆ. ಅಯ್ಯೋ ಹುಚ್ಚ ಹುಡುಗಿ, ನನ್ನ ಮಗಳು ಪದ್ಮಿನಿ ಡ್ಯಾನ್ಸ್ ಎಲ್ಲ ಮಾಡಲ್ಲ ಅಂತ ಗೊತ್ತಿಲ್ವ ನಿನಗೆ? ಅವಳು ಇಲ್ಲೆಲ್ಲಿದ್ದಾಳು? ಮನೆಗಿದ್ದಾಳೆ. ನಾನು ಹೋಗ್ತೀನಿ. ನಾನು ಅಂದ್ಕೊಂಡಂಗೆ ಆದ್ರೆ ಮದುವೆ ಸೆಟ್ಲ್ ಆಗ್ತದೆ. ಜೀವನೇ ನಿಲ್ಸ್ಬಿಟ್ಟಿದ್ದಲ್ಲೇ. ನಿಮ್ಮ ಅಪ್ಪ ಇಲ್ಲೇ ಇದ್ರೆ ನೀನ್ ಹೆಂಗೆ ಡ್ಯಾನ್ಸ್ ಮಾಡ್ತೀಯಾ? ಇಲ್ಲ, ಅಪ್ಪಯ್ಯ ಮನೆಗೆ ಹೋಗ್ಬೇಕು. ಗಂಡನ್ ಗಂಡೆಯವ್ರು ಬರ್ತಾವ್ರೆ. ಸರ್ ಬಾಲ್ ತೆಗೀರಿ ಸರ್. ನೀವು ತೆಗಿಲಿಲ್ಲ ಅಂದ್ರೆ ನಾವೇ ಓಪನ್ ಮಾಡ್ಬೇಕಾಗತ್ತೆ ನೋಡಿ. ಎಷ್ಟು ಸಲ ಹೇಳೋದು? ಸುಮ್ಮನೆ ಇಟ್ಕೊಂಡ್ರೆ ಬಾಯಿ ಬಂದ್ಕೊಂಡು. ಸರ್ ಕೇಳಕ್ಕಾಗಲ್ಲ ಸರ್, ಬಾಲ್ ಓಪನ್ ಮಾಡಿ ಫಸ್ಟ್. ಏನ್ರಿ ವಾಯ್ಸ್ ರೇಂಜ್ ಮಾಡಿ ಮಾತಾಡ್ತೀರಾ? ಸರ್ ನಾನು ಮಾತಾಡೋದು ಹೆಂಗೆ? ಮಾತಾಡಿ ಸರ್ ನೀವು ಕರೆಕ್ಟಾಗಿ ಮಾತಾಡಿ ಸರ್. ಏನು ರೋಡಿಸಮ್ಮ? ಸರ್ ಇರೇ ಸ್ವಲ್ಪ ಇರು. ಏನು ಮೈ ಮೇಲೆ ಬೆಳಕ್ ಹೋಗ್ತಿದ್ಯಲ್ಲ ನೀನು? ದೊಡ್ಡವ್ರ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಮನೆಗೆ ಹೇಳ್ಕೊಟ್ಟಿಲ್ವೋ ನಿಮ್ ಹಿರಿಯರು? ವಿದ್ಯೆ ಕಲಿಯೋ ಜಾಗದಾಗೆ ರೌಡಿಸಮ್ ಮಾಡಕ್ ಹೊಲ್ಟವ್ರು. ನೀವು ಹೇಳಿದ್ರಿ ಅಂತ ನಾವು ರೂಲ್ಸ್ ಬ್ರೇಕ್ ಮಾಡಕ್ ಆಗಲ್ಲ ರೀ. 10 ಗಂಟೆ ಆಗ್ಲೇ ಇರ್ರಿ, ತೆಗಿತೀವಿ. ಸರ್ ಈಗಾಗಲೇ ಲೇಟ್ ಆಗಿದೆ. ಏನ್ ಹುಡುಗ್ರ ಈ ಡ್ಯಾನ್ಸ್ ಮಾಡಿದ್ರಾಗ ಇರೋ ಶ್ರದ್ಧೆ ಓದೋದ್ರಾಗ ಇದ್ದಿದ್ರೆ ಏನೋ ಆಗೋಗ್ಬಿಡ್ತಿದ್ರಿ ನೀವು. ಡ್ಯಾನ್ಸ್ ಮಾಡ್ತಾನಂತೆ ಡ್ಯಾನ್ಸ್. ಸ್ವಲ್ಪ ತಾಳ್ಮೆಯಿಂದ ಇರು ಸ್ವಾಮಿ. ಕೂತ್ಕೊಳ್ಳಿ. ಒಬ್ರಿಗೂ ಒಂಚೂರು ತಾಳ್ಮೆ ಇಲ್ಲ. ಒಳ್ಳೆ ಜನ. ಬಡ ತಗೋಣ. ಹಿಂದಿನಿಂದ ನೋಡಿದ್ರೆ ನಮ್ಮ ಪದ್ಮಿನಿ ಹಂಗೆ ಕಾಣ್ತಾಳಲ್ಲ ಈ ಹುಡುಗಿ. ಓ ಭುಜಗಣ್ಣ, ಜನರೇಟರ್ ಆನ್ ಆಗ್ತಾ ಇಲ್ಲ, ಬೇಗ ಬನ್ನಿ. ಬಂದೆ ಬಂದಿರು. ಎಲ್ಲ ಇವಳು ನಮ್ಮ ಪದ್ಮಿನಿನ? ಪದ್ಮಿನಿ ಅಲ್ಲ ಬಿಡು. ಅವಳ್ಯಾಕೆ ಬರ್ತಾಳೆ ಇಲ್ಲಿ? ಹೋಗವಾ, ಕುಡಿ ಹೋಗು. ನೀನು ಹೋಗು. ಅನ್ಕೊಂಡ ಟೈಮಿಗಿಂತ ಬೇಗ ರೀಚ್ ಆಗಿದ್ದೀವಿ. ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋದು ಬೇಡ. ಬೇಗ ಹೋಗಿ ಹುಡುಗಿ ನೋಡೋಣ. ಅಮ್ಮಾಜಿ, ನಾವು ತಂದಿರೋ ಹೂವು ಹಣ್ಣು ಎಲ್ಲ ಬೆಳ್ಳಿ ಹರವಾಣದಲ್ಲಿ ಹಾಕೋತೀನಿ. ಹಾಗೆ ನಮ್ಮ ಸ್ವೀಟ್ ಕೂಡ ತಗೋ. ಹುಡುಗಿ ಒಪ್ಪಿಗೆ ಆಗೋದು ಬಿಡೋದು ಆಮೇಲಿನ ಮಾತು. ಎಲ್ಗಾದ್ರೂ ಹೋಗುವಾಗ ಬರೀ ಕೈಲಿ ಹೋಗೋದು ಸಂಸ್ಕಾರ ಅಲ್ವಲ್ಲ. ಹಾಂ, ನಾವು ರೀಚ್ ಆಗಿ ಈಗ ಒಂದು 10 ನಿಮಿಷ ಆಯ್ತು. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ನರೇಂದ್ರ. ವೀರೇಂದ್ರ, ನಾವೀಗ ಭುಜಂಗನ್ ಮನೆಗೆ ಬರ್ತಾ ಇದ್ದೀವಿ ಅನ್ನೋ ವಿಷಯ ತಿಳಿಸ್ಬಿಡು. ಅವರು ಎಲ್ಲ ತಯಾರಿ ಮಾಡ್ಕೊಳ್ಳಿ. ಸರಿ ಅಮ್ಮಾಜಿ, ನಾನು ಈಗಲೇ ಸುಧಾಕರ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಭುಜಂಗ,
ಅವರು ಒಸಿ ಬೇಗ ಬಂದು ಹೋಟೆಲ್ ತಲುಪವ್ರೆ, ಆದಷ್ಟು ಬೇಗ ಹೆಣ್ಣು ನೋಡಕ್ಕೆ ಬರ್ತೀನಿ ಅಂತ ಅವ್ರೆ. ಅಯ್ಯೋ ಅಲ್ಲಿಂದ ಅಕ್ಕನ ಡ್ಯಾನ್ಸ್ ಮುಗ್ದಿರಕ್ಕಿಲ್ಲ ಅಲ್ವಾ? ಮುಗಿಯೋದೇನು ಶುರುನೂ ಆಗಿರಕ್ಕಿಲ್ಲ. ಹೌದಾ? ಅಯ್ಯೋ, ಹುಡುಗರು ಬೇರೆ ಹೊಸಬ್ರು, ಸರಿಯಾಗಿ ಕೆಲಸ ಗೊತ್ತಿಲ್ಲ ಅವ್ರಿಗೆ. ಒಂದು ವೈರ್ನ ಆಚೀಚೆ ಚೇಂಜ್ ಮಾಡ್ಬೇಕು ಅಂದ್ರು ನನ್ನನ್ನೇ ಕೇಳ್ಬೇಕಣಪ್ಪ ಇವರು. ಹಾಂ, ಇನ್ನು ಪ್ರೋಗ್ರಾಮ್ ಬೇರೆ ಶುರುವಾಗಿಲ್ಲ. ಹೌದಾ? ಪ್ರೋಗ್ರಾಮ್ ಇನ್ನೂ ಶುರುವಾಗಿಲ್ವಾ? ಅಯ್ಯೋ ಅದಕ್ಯವ ನೀವೇನು ಗಾಬರಿ ಆಗ್ಬಿಡಿ, ಇನ್ನು ಟೀಮ್ ಐತಿ. ಅಪ್ಪಯ್ಯ ಬಂದ್ಬಿಟ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಆಯ್ತದೆ. ಅಲಕಣ ನೀ ಪೂರ್ವಿ, ರಾತ್ರಿ ದೊಡ್ಡದಾಗಿ ಮ್ಯಾನೇಜ್ ಮಾಡ್ತೀನಿ ಅಂತ ಕೊಚ್ಕೋತೈತೆ. ಈ ಕಷ್ಟ ಅಂದ್ರೆ ಹಂಗಲ್ಲ ಅತ್ಯವ, ಸುಧಾಕರ್ ಮಾವನ್ಗೆ ವಿಷಯ ಹೇಳ್ಬಿಡೋಣ, ಆಗ ಅವರೇ ಗಂಡಿನ ಕಡೆಯವ್ರಿಗೆ ಫೋನ್ ಮಾಡಿ ಲೇಟಾಗಿ ಬನ್ನಿ ಅಂತಾರೆ. ಅಯ್ಯೋ ಹಂಗಾಗದ್ ಬ್ಯಾಡ ಕಣಮ್ಮಿ, 1ಕ್ಕೆ 1:15 ಮಾಡ್ಕೊಳದ್ ಬ್ಯಾಡ. ಇರು 1 ನಿಮಿಷ. ಹಂಗಾರೆ ನೀನು ಮನೆಗೆ ಬಾ, ನಾನು ಕಾಲೇಜ್ ಹತ್ರ ಹೋಗ್ತೀನಿ. ನೀನು ಇಲ್ಲಿಗೆ ಬಂದರೆ ಕೆಲಸ ಸರಿಯಾಗಿ ಆಗ್ತದೆ. ನಾನೀಗ ಮನೆಗೆ ಒಂಟೆ. ಅವ್ರು ಬರೋಕ್ಕೆ ಮುಂಚೆ ಭುಜಂಗ ಬಂದ್ಬಿಡ್ತಾನೆ. ಅಲ್ಲ ಅದು ಪದ್ಮಿನಿ. ಅವಳು ನಿಧಾನವಾಗಿ ತಯಾರಾಗಲಿ, ನಾನು ಬರ್ತೀನಿ. ಅತ್ಯವ ನಾವೀಗ ಸುಧಾಕರ್ ಮಾವನ್ಗೆ ಹೇಳ್ಬಿಡವ. ಇವ್ನಿಗೆ ಗೊತ್ತಾದ್ರೆ ನಿಮ್ಮ ಅಪ್ಪ ಹಿಂಗೂ ಗೊತ್ತಾದಂಗೆಯ ಅವಸರದಾಗೆ ಏನೇನೋ ಎಡ್ಬಿಟ್ ಮಾಡ್ಕೊಳ್ಳೋದು ಬ್ಯಾಡ. ಈ ಟೇಕ್ ಇಟ್ ಯೂಸಿ ಊರ್ವಸಿ ಯಾವುದು ಬಿದ್ದೋಗಕ್ ಬಿಡೋಂಗಿಲ್ಲ. ಮೊದ್ಲು ಪದ್ಮಿನಿನ್ ಬೊರಿಯಾಳಿ ಕೈ ಕಾಲು ನಡುಕ್ತಾ ಇದ್ದೆ. ಇರಿ ಅದ್ಕೆವಾ ಇರಿ. ಪೂರ್ವೆ ಹೊಸಿ ನವೀನ ಕರಿಯವ್ವ. ಆ ಕೋತಿ ಯಾಕೆ ಇವಾಗ? ಕುತ್ತು ಬಂದಾಗ ಕತ್ತೆ ಕಾಲು ಹಿಡಿ ಅಂತಾರೆ, ಅಂತದ್ರಾಗೆ ಈ ಕೋತಿಯ ಕರೆದ್ರೆ ತಪ್ಪೇನವ? ಹೋಗೋಗು, ಈಗ ಅವನೇ ನಮಗ್ ಸಾಯಿಕ್ ಬರೋದು. ಕರಿ ಹೋಗು ಹೋಗವ್ವಾ. ಊರ್ವಸಿ ನೀನ್ ಅದ್ ಯೋನೆ ಮಾಡ ಮೊದ್ಲು ಪದ್ಮಿನಿನ್ ಫೋನ್ ಮಾಡಿ ಬಿರಿನ್ ಬರೇಳು. ಈಗ ನಿಮ್ ಮನೆಯ ಬಂದ್ಬಿಡ್ತಾರ ಕಣವ್ವ, ಬಂದೆಟ್ಕೆ ಕೇಳೋದು ಪದ್ಮಿನಿಯ. ನೀನ್ ಫೋನ್ ಮಾಡಿ ಹೇಳ್ತೀನಿ. ನನ್ನ ಟೋಕನ್ ನಂಬರ್ 73. ಈಗಲೇ ಆಡಿಷನ್ ಶುರುವಾಗಿ ಎಲ್ರೂ ತಟ್ಟ ಅಂತ ಕೂಗಿದ್ರೆ 12 ಗಂಟೆ ಒಳಗಡೆ ನನ್ನ ಡ್ಯಾನ್ಸ್ ಮುಗೀತೈತಲ್ವೇನ್ರೆ? ಮುಗೀತೈತೆ. ಈ ಕಡೆ ತಿರುಗುವಸಿ ಐಲೈನರ್ ಹಚ್ತೀನಿ. ಅಪ್ಪ ಇಲ್ಲೇ ಅವರೇ, ಅವ್ರ ಮನೆಗೆ ಹೋಗ್ತಾರೆ. ಆದರೂ ನಾನು ಡ್ಯಾನ್ಸ್ ಮಾಡುವಾಗ ಅವ್ರು ಇಲ್ಲೇ ಇದ್ಬಿಟ್ರೆ? ನಾನು ಆಗ್ಲೇ ಅದಕ್ಕೊಂದು ಪ್ಲಾನ್ ಮಾಡೀನಿ ಪದ್ಮಿನಿ. ಏನದು? ಇರು, ಮನೆಯಿಂದ ಫೋನ್ ಬರ್ತೈತೆ. ಹಲೋ ಹಲೋ ಪದ್ಮಿನಿ, ನೀನ್ ಡ್ಯಾನ್ಸ್ ಎಷ್ಟೊತ್ತಿಗವ? ಇನ್ನೂ ಶುರುನೇ ಆಗಿಲ್ಲ. ಯಾಕತ್ಯವಾ? ಅಯ್ಯೋ ನೀನ್ ಬೇಗ ಹೊಂಟ್ ಬರ್ಬೇಕವ. ಈಗ ಗಂಡಿನ ಕಡೆಯವರು ಮಸಿ ಬೇಗ ಮಂತಕ್ ಬರ್ತಾವ್ರೆ. ನಿಮ್ಮ ಅಪ್ಪ ಏನು ಆಗ್ಲೇ ಕಾಲೇಜಿಂದ ಹೊಂಟವ್ರೆ. ಈಗ ನೀನ್ ಬೇಗ ಬರ್ಬೇಕವ. ಯಾಕೆ ಏನಾಯ್ತೆ? ಗಂಡನ ಕಡೆಯವರು ಮನೆಗೆ ಬೇಗ ಬರ್ತಾರಂತೆ. ನಂಗೆ ಬೇಗ ಮನೆಗೆ ಹೋಗ್ಬೇಕು ಕಣೆ. ಹಂಗಾದ್ರೆ ಡ್ಯಾನ್ಸ್ ಮಾಡ್ದೇನೆ ಹೊಂಟೋಯ್ತೇನೆ. ನನಗೂ ಡ್ಯಾನ್ಸ್ ಮಾಡಬೇಕಂತ ತುಂಬ ಆಸೆ ಐತೆ, ಆದರೆ ಯಾಕೋ ಅದು ಈಡೇರೋ ಕನಸಲ್ಲ. ಟೆನ್ಷನ್ ಮಾಡ್ಕೋಬೇಡ್ವೆ, ಮ್ಯಾನೇಜರ್ ಹತ್ರ ಮಾತಾಡಿ ನಿನ್ನ ಡ್ಯಾನ್ಸೇ ಫಸ್ಟ್ ಮಾಡಿಸಿ ಅಂತ ಕೇಳ್ಕೊಳ್ಳೋಣ ನಾವು. ದೇವ್ರೆ ನಾನು ಇವತ್ತು ಡ್ಯಾನ್ಸ್ ಮಾಡಬೇಕು, ಹಂಗೆಯ ಮನೆಗೂ ಬೇಗ ಹೋಗ್ಬೇಕು. ಎರಡೂ ಸಾಧ್ಯ ಆಗೋ ಥರ ಮಾಡು ದೇವ್ರೆ. ಪದ್ಮಿನಿ, ಅವ ಪದ್ಮಿನಿ, ಯಾಕೆಡೆಯ ಸಿಡಿ ಬಿಡಿ ಅನ್ಕೊಂಡೆ ಮನೆ ಒಳಗ್ ಬಂದಿದೀಯಾ? ಮೊದ್ಲು ಪದ್ಮಿನಿನ್ ಕರೆ. ಅಕ್ಕ ಕೊಂಡಳೆ ಅಪ್ಪಯ್ಯ. ಊನಪ್ಪಯ್ಯ ಫೇಸ್ ಪ್ಯಾಕ್ ಹಾಕೊಂಡ್ ಕುಂತವಳೆ. ಏನ ಫೇಸ್ ಪ್ಯಾಕ? ಅದು ಮೊಬೈಲಾಗ ಅಲ್ವಾ ಇರೋದು? ಇಲ್ಲೆಂಗ್ ಬಂದತ್ತು? ಅದೇಂಗ್ ಹಾಕಣಕತ್ತತೆ? ಈ ಪೋಸ್ಟ್ ಪ್ಯಾಕು, ವಾಟರ್ ಸೊಪ್ಪು ಇವೆಲ್ಲ ಇರೋ ಮೊಬೈಲ್ ನಮ್ಮ ಮನೆಗೆ ಇಲ್ವೇ ಇಲ್ಲ. ಅಲ್ಲ
ನನ್ನಿಂದ ಏನು ನಡೆಸಿದಿರಿ ನೀವು ಆ ಏ ಅಪ್ಪಯ್ಯ ಅದು ಫೇಸ್ ಪ್ಯಾಕು ಇವತ್ತು ಅಕ್ಕ ಸಂದಾಗ ಕಾಣ್ಬೇಕಲ್ವಾ ಈಗ ಅವಳು ಆಚೆ ಬರೋಕ್ಕಾಗಕ್ಕಿಲ್ಲ. ಇದೆಲ್ಲ ಬೇಕಿತ್ತ ಅವಳಿದ್ದಂಗೆ ಚೆನ್ನಾಗಿರ್ಲಿಲ್ವಾ? ಅಯ್ಯೋ ಇಲ್ಲಿ ಬಿಡೋಣ, ಇನ್ನು ಸಂದ ಕಾಣ್ತಾಳೆ. ನೀನಕ್ಕ ಬಂದೆ? ಏ ಅಣಯ್ಯ, ಇಲ್ಲಿ ಏನಾರ ಸಹಾಯಕ್ಕೆ ಬೇಕಾಗ್ತಾನೆ ಅಂತ ನಾನೇ ಕರೆದಿದ್ದು. ಸರಿ ಬಿಡು, ಈಗ ನಾನು ಹೋಗ್ಬಿಟ್ಟು ಗಂಡಿನ ಕಡೆಯವ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಏನ್ ಅಣಯ್ಯ, ಮನೆ ಯಜಮಾನ ಆಗಿ ನೀನೇ ಅವ್ರನ್ನ ಕರ್ಕೊಂಬರಕ್ ಹೋಯ್ತೀಯಾ? ನೀವೇ ಇಲ್ದಿದ್ರೆ ಆಮೇಲೆ ಇಲ್ಲಿ ಸ್ವಾಗತ ಮಾಡೋರು ಯಾರು? ಮತ್ತೆ ಯಾರು ಹೋಗ್ತಾರೆ? ನಾನು ಹೋಗ್ತಿದ್ರೆ ನಮ್ ನವೀನ ಇದಾನಲ್ಲ, ನಮ್ಮನೆ ಹುಡ್ಗನೆಯ. ನಾನು ಹೋಗಿ ಪಟ್ಟ ಅಂತ ಕರ್ಕೊಂಡ್ ಬಂದ್ಬಿಡ್ತೀನಿ. ಅದೇ ಕರ್ಕೊಂಡ್ ಬಂದ್ಬಿಡ್ತಾನೆ. ಅಯ್ಯೋ ಮಂಕ್ ತಿಣ್ಣೆ, ನೀನ್ ಅವ್ರನ್ನ ತಡವಾ ಕರ್ಕೊಂಡ್ ಬರ್ಬೇಕು. ಪತ್ನಿನಿ ಆಡಿಸನ್ಗೆ ಹೋಗೋಳೆ, ಅವ್ಳ ಬರೋ ಗಂಟ ನೀನ್ ಅವ್ರನ್ನ ಕರ್ಕೊಂಡ್ ಬರ್ಬಾರ್ದು, ಗೊತ್ತಾಯ್ತಾ? ಓ ಹಂಗ ಗೊತ್ತಾಯ್ತು. ಸರಿ ಹಂಗಾರೆ ಅವರು ಮಹಾರಾಜ ಹೋಟ್ಲಾಗವ್ರೆ, ಹೋಗಿ ಕರ್ಕೊಂಬಂದ್ಬಿಡು. ಪೂರ್ವೆ, ನೀನು ನವೀನ್ ಜೊತೆಗೆ ಹೋಗು. ನಾನಾ? ಹೌದೌದು, ನೀನು ಹೋಗು. ನೀನು ನವೀನ ಜೊತೆಗೆ ಹೋದ್ರೆ ಒಳ್ಳೇದು. ಅವ್ರನ್ನ ಸುತ್ತಿಸಿ ತಿರುಗಿಸಿ ಕರ್ಕೊಂಡ್ ಬಾ. ಹೋಗವಾ.